ಇಂದ್ರಗಿರಿ ಅಂದ್ರೆ ಇಂದಿನ ವಿಂಧ್ಯಗಿರಿ ಪರ್ವತದ ಒಳಗೆ ಸಾಕ್ಷಾತ್ ಬಾಹುಬಲಿ ಇದ್ದಾನೆ. ಆತನನ್ನು ಹೊರತೆಗೆಯುವ ಕೆಲಸವನ್ನ ನೀನು ಮಾಡು ಅಂತ ಸೂಚಿಸ್ತಾರೆ. ಆದರೆ ಯಾರು ಈ ಗೊಮ್ಮಟೇಶ್ವರ? ಯಾರು ಈ ಬಾಹುಬಲಿ? ಯಾಕೆ ಈ ಮೂರ್ತಿ ನಗ್ನನಾಗಿ ಧ್ಯಾನಸ್ಥ ಸ್ಥಿತಿಯಲ್ಲಿ ನಿಂತಿದೆ? ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಇವತ್ತು ನಾವು ಬಾಹುಬಲಿಯ ಬಗ್ಗೆ ಮಾತಾಡೋಣ. ಬಾಹುಬಲಿ ಅಂದ ತಕ್ಷಣ ಇವತ್ತಿನ ಜನ್ರೇಷನ್ ಅವ್ರಿಗೆ ಅಥವಾ ಪಠ್ಯ ಪುಸ್ತಕಗಳಲ್ಲಿ ಇತಿಹಾಸದಲ್ಲಿ ನಿಜವಾದ ಬಾಹುಬಲಿ ಯಾರು ಅನ್ನೋದು ಗೊತ್ತಿಲ್ಲದೆ ಇರೋರು ಪ್ರಾಯಶಃ ಸಿನಿಮಾ ಬಾಹುಬಲಿ ಅಂದ್ಕೊಂಡಿರ್ಬೋದು. ಅದಲ್ಲ, ಕರ್ನಾಟಕದಲ್ಲಿರುವಂಥ ಒಂದು ಅಪ್ರತಿಮ ಅದ್ಭುತ ಪ್ರತಿಮೆ. ಆ ಪ್ರತಿಮೆ ಹಿಂದಿರುವಂಥ ಕಥೆ ಮತ್ತು ರಹಸ್ಯ, ಈ ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, ಹಿಂದೂಗಳಿಗೆ ಉತ್ತರ ಭಾರತದ ಕಾಶಿ ಹೇಗೆ ಪವಿತ್ರ ಕ್ಷೇತ್ರವು, ಹಾಗೆ ಜೈನರಿಗೆ ಒಂದು ಅತ್ಯಂತ ಪ್ರಮುಖ ಕ್ಷೇತ್ರ, ಕಾಶಿಯಷ್ಟೇ ಪ್ರಮುಖ ಕ್ಷೇತ್ರ ಕರ್ನಾಟಕದಲ್ಲಿ ಇದೆ. ಅದು ಯಾವುದು ಅಂದರೆ ಪ್ರಾಯಶಃ ನೀವು ಗೆಸ್ ಮಾಡಬಹುದು, ಅದುವೇ ನಮ್ಮ ಶ್ರವಣಬೆಳಗೊಳ. ಈ ಒಂದು ಕರ್ನಾಟಕದ ಶ್ರವಣಬೆಳಗೊಳ ಜೈನರ ಕಾಶಿ, ಜೈನರ ತೀರ್ಥಕ್ಷೇತ್ರ ಆಗಿದ್ದು ಯಾಕೆ? ಇದಕ್ಕೆ ಎರಡು ಕಾರಣಗಳಿವೆ. ಒಂದು, ಮೌರ್ಯ ವಂಶದ ಮೂಲ ಪುರುಷ ಚಂದ್ರಗುಪ್ತ ಮೌರ್ಯ ನಿರ್ವಾಣ ಹೊಂದಿದ ಸ್ಥಳ ಇದು. ನಿರ್ವಾಣ ಅಂದ್ರೆ ಮೋಕ್ಷ ಪಡೆದಿರುವಂಥ ಸ್ಥಳ. ಇನ್ನೊಂದು, ಜೈನರ ಮೊದಲ ತೀರ್ಥಂಕರ ಆದಂಥ ವೃಷಭನಾಥ ಅಥವಾ ಆದಿನಾಥರ ಮಗನ ವಿಗ್ರಹ ಇಲ್ಲಿದೆ. ಈ ಮಗನ ವಿಗ್ರಹ ಅಂತ ನಾನು ಹೇಳಿದ್ನಲ್ಲ, ಆ ವಿಗ್ರಹದ ಕುರಿತಾಗಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಪ್ರಾಯಶಃ ನೀವು ಆ ವಿಗ್ರಹವನ್ನು ನೋಡಿರ್ತೀರ. 57 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ. ಈ ಗೊಮ್ಮಟೇಶ್ವರ ಮೂರ್ತಿ ಶ್ರವಣಬೆಳಗೊಳಕ್ಕೆ ಯಾಕೆ ಬಂತು, ಹೇಗೆ ಬಂತು, ಇದನ್ನು ಕೆತ್ತಿಸಿದ್ದು ಯಾರು ಮತ್ತು ಯಾಕೆ? ಪ್ರಾಯಶಃ ನೀವು ಇತಿಹಾಸ ಪುಸ್ತಕದಲ್ಲಿ ಸ್ವಲ್ಪ ಮಟ್ಟಿಗೆ ಓದಿರಬಹುದು. ಆದರೆ ಇದರ ಹಿಂದೆ ಓರ್ವ ತಾಯಿಯ ಆಸೆ ಮತ್ತು ಮಗನ ಛಲದ ಕತೆ ಕೂಡ ಇದೆ. ಪ್ರಾಯಶಃ ಇದು ನಿಮ್ಗೆ ಗೊತ್ತಿರಲಿಕ್ಕಿಲ್ಲ. ಗೊಮ್ಮಟೇಶ್ವರ ಮೂರ್ತಿಯ ಪಾದದ ಬಳಿ ಇರುವ ಗುಳ್ಳೆಕಾಯಿ ಅಜ್ಜಿಯ ಮೂರ್ತಿಯ ಕಥೆ ನೀವು ಕೇಳಿರ್ಲಿಕ್ಕಿಲ್ಲ. ಈ ಎಲ್ಲವನ್ನೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. RM ಸಂಪೂರ್ಣ ಫುಡ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದರೆ, ಇದು ಸ್ವಾವಲಂಬಿಯಾಗಬೇಕು ಅನ್ನೋ ಹಂಬಲ ಹೊತ್ತಿರುವ ಮಧ್ಯಮ ವರ್ಗದ ಮಹಿಳೆಯ ಉದ್ಯಮದ ಕಥೆ. ಇಲ್ಲಿ ಮನೆಯಲ್ಲಿ ಮಾಡಿದ ರುಚಿಯಾದ, ಶುಚಿಯಾದ ಮತ್ತು ಸ್ವಾದಿಷ್ಟ ಆಹಾರ ಪದಾರ್ಥಗಳು ದೊರೆತವೆ. ಇಲ್ಲಿ ಯಾವುದೇ ಕೆಮಿಕಲ್ ಬಳಕೆ ಮಾಡಲಾಗಿಲ್ಲ, ಪ್ರಿಸರ್ವೇಟಿವ್ಗಳನ್ನ ಬಳಕೆ ಮಾಡಲಾಗಿಲ್ಲ. ಪ್ರೀತಿಯಿಂದ ಮಾಡಿರುವ ಉತ್ಪನ್ನಗಳು ಇಲ್ಲಿವೆ. ಬಿಸಿಬೇಳೆ ಬಾತ್ ಪೌಡರ್, ಧನಿಯಾ ಪುಡಿ, ಖಾರದ ಪುಡಿ, ಡ್ರೈ ಫ್ರೂಟ್ಸ್ ಲಾಡು, ಹೆಲ್ತ್ ಮಿಕ್ಸ್, ಸ್ವರ್ಲೆ ಮಿಲೆಟ್ ಪೌಡರ್, ಬೇಬಿ ರಾಗಿ ಸರಿ ಪೌಡರ್, ಹೀಗೆ ಉತ್ಕೃಷ್ಟವಾದ ಸ್ವಾದಿಷ್ಟ ಪದಾರ್ಥಗಳನ್ನ ಇವರು ತಯಾರಿಸ್ತಾರೆ ಮನೆಯಲ್ಲೇ. ಹಾಗಾದ್ರೆ ಈ ಉತ್ಪನ್ನಗಳನ್ನ ನೀವು ಆರ್ಡರ್ ಮಾಡಬೇಕು ಅಂದ್ರೆ rmsampurna.com ಈ ವೆಬ್ಸೈಟ್ನ ಭೇಟಿ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಇದೆ. ಸ್ನೇಹಿತರೆ, ಇದು ಶ್ರವಣಬೆಳಗೊಳ, ನಮ್ಮ ಹಾಸನ ಜಿಲ್ಲೆಯ ಅದ್ಭುತವಾದ ಸ್ಥಳ. ಪ್ರಕೃತಿ ಸೌಂದರ್ಯದ ಜೊತೆಗೆ ಐತಿಹಾಸಿಕ ಕುರುಹುಗಳ ಖಜಾನೆ. ಇಲ್ಲಿ ಮೌರ್ಯರಿಂದ ಹಿಡಿದು ಹೊಯ್ಸಳರ ತನಕ ತಮ್ಮ ತಮ್ಮ ಕಥಾನಕಗಳನ್ನ, ಕುರುಹುಗಳನ್ನ ಬಿಟ್ಟು ಹೋಗಿದ್ದಾರೆ. ನಾವು ಇವತ್ತು ಹೇಳ್ತಿರುವಂತ ಕಥೆ ಗಂಗರ ಕಾಲದ್ದು. ಈ ಶ್ರವಣಬೆಳಗೊಳಕ್ಕೆ ಈ ಹೆಸರು ಯಾಕೆ ಬಂತು ಅಂತ ಯೋಚನೆ ಮಾಡಿದ್ರೆ, ಶ್ರವಣ ಅಂದ್ರೆ ಜೈನ ಸನ್ಯಾಸಿ, ಬೆಳಗೊಳ ಅಂದ್ರೆ ಬಿಳಿಯ ಕೊಳ ಅಥವಾ ಧವಳ ಸರೋವರ. ಹೀಗೆ ಊರಿನ ಮಧ್ಯೆ ಇರುವ ಈ ಸರೋವರದಿಂದ ಈ ಊರಿಗೆ ಬಂದ ಹೆಸರೇ ಶ್ರವಣಬೆಳಗೊಳ. ಈ ಬೆಳಗೊಳಕ್ಕೆ 2 ತಿಲಕ ಎನ್ನುವಂತೆ 2 ಗಿರಿಗಳಿವೆ. ಒಂದು ವಿಂಧ್ಯಗಿರಿ, ಇನ್ನೊಂದು ಚಂದ್ರಗಿರಿ. ಈ ವಿಂಧ್ಯಗಿರಿಯ ಮೇಲೆ ಇರುವುದೇ ಈ ಜಗತ್ ಪ್ರಸಿದ್ಧ ಗೊಮ್ಮಟೇಶ್ವರನ ಮೂರ್ತಿ. ಒಟ್ಟು ಎತ್ತರ 57 ಅಡಿ, ಮುಖ 6.5 ಅಡಿ, ಪಾದ 9 ಅಡಿ, ತೋಳು 30 ಅಡಿ. ಮೂರ್ತಿಯ ಪಾದಗಳಿಗೆ ಸುತ್ತಿರುವ ಮಾಧವಿ ಲತೆಗಳು, ಅಗಾಧವಾದ ಬಾಹುಗಳು. ಕರ್ನಾಟಕ ಅದೆಷ್ಟೋ ಪ್ರಕೃತಿ ವಿಕೋಪಗಳನ್ನ ಕಂಡಿದೆ, ಆದರೆ ಅದ್ಯಾವು ಕೂಡ ಈ ಗೊಮ್ಮಟೇಶ್ವರನ ಮೂರ್ತಿಯ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ಸುಮಾರು 1000 ವರ್ಷಗಳ ಈ ಮೂರ್ತಿಯ ಮೇಲೆ ಯಾವುದೇ ಪರಿಣಾಮ ಬೀರದೆ ಇರೋದು ನಮ್ಮ ನಾಡಿನ ಅಂದಿನ ಕಾಲದ ಇಂಜಿನಿಯರಿಂಗ್ನ ಪವರ್ ಕೂಡ ತೋರಿಸುತ್ತೆ. ಸ್ನೇಹಿತರೆ, ನಾವು ಹಲವಾರು ಕಟ್ಟಡಗಳ ಬಗ್ಗೆ ಮಾತಾಡಿದ್ದೀವಿ. ಪ್ರೀತಿಗಾಗಿ, ಪ್ರೇಯಸಿಗಾಗಿ, ಪತ್ನಿಗಾಗಿ ಕಟ್ಟಿಸಿದ ಕಟ್ಟಡಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಆದರೆ ತಾಯಿಯ ಮೇಲಿನ ಪ್ರೀತಿಗಾಗಿ ಕಟ್ಟಿದ ಈ ಸಾಂಸ್ಕೃತಿಕ ಗುರುತನ್ನು ನಾವು ಬಹಳಷ್ಟು ಸಲ ನೆನೆಯೋದಿಲ್ಲ. ಹಾಗಾದರೆ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣದ ಹಿಂದಿನ ಕಥೆ ಏನು? ಬನ್ನಿ ನೋಡೋಣ. ಅದು 10ನೇ ಶತಮಾನದ ಕರುನಾಡು. ಉತ್ತರದಲ್ಲಿ ಕದಂಬರು ಆಳ್ತಾ ಇದ್ರೆ, ದಕ್ಷಿಣದಲ್ಲಿ ಗಂಗರು ತಲಕಾಡನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ವೈಭವದಿಂದ ಆಡಳಿತ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ 2ನೇ ಮಾರಸಿಂಹ ರಾಜನ ಆಸ್ಥಾನದಲ್ಲಿ ಓರ್ವ ಪ್ರಭಾವಿ ವ್ಯಕ್ತಿ ಇದ್ದ. ಆತ ರಾಜನ ಬಲಬದಿಗೆ ಕೂರ್ತಾ ಇದ್ದ. ಆತ ಒಬ್ಬ ಕವಿಯಾಗಿದ್ದ, ಸೇನಾಧಿಪತಿ ಆಗಿದ್ದ ಮತ್ತು ಸಂಧಿ ವಿಗ್ರಹಿ ಆಗಿದ್ದ. ಅಂದರೆ ರಾಜ್ಯದ ವಿದೇಶಾಂಗ ಸಚಿವ. ಆತನ ಹೆಸರೇ ಚಾವುಂಡರಾಯ, ನಮ್ಮ ಕಥೆಯ ನಾಯಕ. ಈತನ ತಂದೆ ಹೆಸರು ಮಾಬಲಯ್ಯ, ತಾಯಿ ಹೆಸರು ಕಾಳಲಾದೇವಿ. ಚಾವುಂಡರಾಯ ಶಾಂತಿ ಪಾಲಕ, ಎಲ್ಲರನ್ನೂ ಸಮಾನತೆಯಿಂದ ಕಾಣುವ ವ್ಯಕ್ತಿಯಾಗಿದ್ದ. ಈ ಎಲ್ಲ ಗುಣಗಳು ಆತನಿಗೆ ಬಂದದ್ದು ಆತನ ತಾಯಿಯಿಂದ ಅಂತ ಹೇಳಲಾಗುತ್ತೆ. ಕಾಳಲದೇವಿ
ಮಹಾನ್ ಜೈನ ಭಕ್ತಿಯಾಗಿದ್ದರು. 24 ತೀರ್ಥಂಕರರ ಪರಮ ಅನುಯಾಯಿಯಾಗಿದ್ದರು. ಅವರ ಮನೆಯಲ್ಲಿ ಹೊತ್ತಿಗೆ ಒಲೆ ಉರಿಯದಿದ್ದರೂ ಜೈನ ಧರ್ಮ ಗ್ರಂಥಗಳ ಪಠಣ ನಡೀತಾ ಇರ್ತಿತ್ತು. ಜೈನರ ಎಲ್ಲ ಕಥೆಗಳು ಆಕೆಯ ಮನಸ್ಸಿನೊಳಗೆ ಉಳಿದುಕೊಂಡಿದ್ದು. ಆದರೆ ಒಂದು ಕಥೆ ಮಾತ್ರ ಕಾಳಲಾದೇವಿಯನ್ನ ತನ್ನತ್ತ ಸದಾ ಸೆಳಿತಾ ಇತ್ತು. ಆದರೆ ಆ ಕಥೆಯ ಬಗ್ಗೆ ಮತ್ತು ತನ್ನ ಆಸೆಯ ಬಗ್ಗೆ ಕಾಳಲಾದೇವಿ ಯಾವಾಗಲೂ ಯಾರಿಗೂ ಹೇಳಿರಲಿಲ್ಲ. ಕಾಲ ಕಳೀತಾ ಹೋಯಿತು. ಚಾವುಂಡರಾಯರಿಗೆ ಗೃಹಸ್ಥಾಶ್ರಮ ಒದಗಿ ಬಂತು. ಅವ್ರಿಗೂ ಮಕ್ಕಳಾದವು. ತಾಯಿಗೆ ಮುಪ್ಪು ಆವರಿಸಿತು. ಯಾವುದೋ ಒಂದು ಸಮಯದಲ್ಲಿ ಚಾವುಂಡರಾಯರಿಗೆ ತನ್ನ ತಾಯಿಯ ಮನಸ್ಸಿನಲ್ಲಿ ಯಾವುದೋ ಒಂದು ಆಸೆ ಅಥವಾ ಬೇಡಿಕೆ ಅಡಗಿದೆ. ಹೀಗಾಗಿ ಆಕೆ ನೆಮ್ಮದಿಯಿಂದ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಒಂದಿನ ಚಾವುಂಡರಾಯರು ತನ್ನ ತಾಯಿಯ ಬಳಿ ಆಕೆಯ ಮನಸ್ಸಿನ ಆಸೆಯನ್ನು ಕೇಳ್ತಾರೆ. ಅಷ್ಟು ವರ್ಷಗಳಿಂದ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡಿದ್ದ ಮಾತನ್ನ ಮಗನ ಮುಂದೆ ಹೇಳ್ತಾರೆ ಕಾಳಲಾದೇವಿ. ಇಷ್ಟು ವರ್ಷಗಳಿಂದ ನಾನು ತೀರ್ಥಂಕರರ ಪೂಜೆ ಮಾಡಿದ್ದೇನೆ, ಜೈನ ಸಂಪ್ರದಾಯದಂತೆ ನಡೆದಿದ್ದೇನೆ. ಆದರೆ ಒಂದು ಕಥೆ ಮಾತ್ರ ನನ್ನನ್ನು ಆಳವಾಗಿ ಕಾಡುತ್ತೆ, ನನ್ನ ಮನಸ್ಸಿನಲ್ಲಿ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಆಗ ಯಾವ ಕಥೆ ಅಂತ ಮಗ ಕೇಳಿದಾಗ ಅದು ಬೇರೆ ಯಾವುದೂ ಅಲ್ಲ, ಬಾಹುಬಲಿಯ ಕಥೆ ಅಂತ ಹೇಳ್ತಾರೆ. ಆಗ ಚಾವುಂಡರಾಯರು ಯಾಕೆ ನಿಮಗೆ ಈ ಕಥೆ ಇಷ್ಟೊಂದು ನಿಮ್ಮ ಮನಸ್ಸನ್ನ ಆವರಿಸಿದೆ ಅಂತ ಕೇಳಿದಾಗ ಆಗ ತಾಯಿ ಹೇಳ್ತಾರೆ, ತ್ಯಾಗದ ಪರಮೋಚ್ಚ ಗುಣದಿಂದ ಅಂತ. ಆಗ ಚಾವುಂಡರಾಯರು ಕೇಳ್ತಾರೆ, ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಇದೆ ಅಂದಾಗ ಪೌದನಪುರದಲ್ಲಿರುವ ಆತನ ಭವ್ಯವಾದ 225 ಬಾಣಗಳಷ್ಟು ಎತ್ತರದ ಬಾಹುಬಲಿಯ ಮೂರ್ತಿಯನ್ನು ನೋಡೋದು ಅಂತ ಉದ್ಗರಿಸ್ತಾರೆ. ತಾಯಿ ತನ್ನ ಆಸೆ ಹೇಳಿದ ತಕ್ಷಣ ಚಾವುಂಡರಾಯ ತನ್ನ ಆಪ್ತ ಸೈನಿಕರಿಗೆ ಹೇಳ್ತಾರೆ, ಹೋಗಿ ಪೌದನಪುರದಲ್ಲಿರುವಂಥ ಆ ಬಾಹುಬಲಿಯ ವಿಗ್ರಹವನ್ನು ನೋಡ್ಕೊಂಡು ಬನ್ನಿ, ಅಲ್ಲಿಗೆ ಹೋಗುವ ದಾರಿಯನ್ನು ತಿಳಿದುಕೊಂಡು ಬನ್ನಿ ಅಂತ. ಸೈನಿಕರು ಉತ್ತರ ಭಾರತದ ಕಡೆ ಹೋಗ್ತಾರೆ. ಆದರೆ ಎಲ್ರಿಗೂ ನಿರಾಸೆ ಕಾದಿತ್ತು. ಯಾಕೆಂದ್ರೆ ಕಾಳಲಾದೇವಿಯವರು ಓದಿದ ಪೌದನಪುರ ಅನ್ನೋ ನಗರ ಪ್ರಾಯಶಃ ತಾಳೆಗರಿಯ ಮೇಲೆ ಮಾತ್ರ ಇತ್ತು, ಅಥವಾ ಅವರ ಕೇಳಿದ ಕಥೆಯಲ್ಲಿ ಮಾತ್ರ ಇತ್ತು, ಅಥವಾ ಆ ಬಾಹುಬಲಿಯ ವಿಗ್ರಹ ಪ್ರಕೃತಿಯಲ್ಲಿ ಲೀನವಾಗಿ ಹೋಗಿತ್ತು, ಅಂದರೆ ಕಾಲದ ಹೊಡೆತಕ್ಕೆ ಸಿಕ್ಕಿ ಹೋಗಿತ್ತು. ಹೀಗಾಗಿ ಯಾವ ವಿಗ್ರಹವೂ ಕೂಡ ಈ ಸೈನಿಕರಿಗೆ ಸಿಗಲಿಲ್ಲ. ಅಲ್ಲಿ ಎಷ್ಟೇ ಜನರು ಕೇಳಿದ್ರು ಕೂಡ ಗೊತ್ತಿಲ್ಲ ಅನ್ನೋ ಉತ್ತರವೇ ಸಿಗ್ತಾ ಇತ್ತು. ಹೀಗಾಗಿ ನಿರಾಸೆಯಿಂದ ಅವರು ವಾಪಸ್ ಮರಳ್ತಾರೆ. ಇದು ಚಾವುಂಡರಾಯರಿಗೆ ಸಹಜವಾಗಿ ಬೇಸರ ತರಿಸುತ್ತೆ. ನನ್ನ ತಾಯಿ ಎಷ್ಟು ವರ್ಷಗಳ ನಂತರ ಏನೋ ಕೇಳಿದ್ದಾರೆ, ಅದನ್ನು ನೆರವೇರಿಸಲು ನಂಗೆ ಸಾಧ್ಯವಾಗದೆ ಹೋಯ್ತಲ್ಲ ಅಂತ ನೊಂದ್ಕೊಳ್ತಾರೆ. ಈ ವಿಷಯನ ಅವ್ರ ತಾಯಿ ಬಳಿ ಕೂಡ ಹೇಳ್ತಾರೆ. ಕಾಳಲಾದೇವಿಗೆ ತುಂಬ ನಿರಾಸೆ ಆಗುತ್ತೆ ಮತ್ತು ನಾನು ಕೇಳಿದ ಕತೆ ಸುಳ್ಳಾಯ್ತಾ ಅಂತ ಆಶ್ಚರ್ಯ ಕೂಡ ಆಗುತ್ತೆ. ಅದು ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅವರು ಕೊರಗೋದಕ್ಕೆ ಶುರು ಮಾಡ್ತಾರೆ. ಚಾವುಂಡರಾಯರಿಗೆ ಇದು ಮತ್ತಷ್ಟು ಬೇಸರ ತರಿಸುತ್ತೆ. ಹೀಗಿರಬೇಕಾದ್ರೆ ಒಂದು ರಾತ್ರಿ ಕನಸಲ್ಲಿ ಜೈನ ಯಕ್ಷ ಮತ್ತು ಯಕ್ಷಿಯರು ಚಾವುಂಡರಾಯರಿಗೆ ಕಾಣಿಸ್ಕೊಳ್ತಾರಂತೆ. ಮಗು ಚಾವುಂಡರಾಯ, ನಿನ್ನ ತಾಯಿ ಹುಡುಕುತ್ತಿರುವ ಬಾಹುಬಲಿಯ ಚಿನ್ನದ ವಿಗ್ರಹ ಈಗ ಭೂಮಿ ಮೇಲೆ ಇಲ್ಲ, ಅದನ್ನ ಪ್ರಕೃತಿ ಈಗಾಗಲೇ ತನ್ನೊಳಗೆ ಸೆಳೆದುಕೊಂಡಿದೆ ಅಂತ ಆ ಯಕ್ಷಿ ಹೇಳ್ತಾರೆ. ಚಾವುಂಡರಾಯರಿಗೆ ಕಣ್ಣೀರು ಬರುತ್ತೆ. ಮತ್ತೆ ಆ ಯಕ್ಷಿಯರು ಮುಂದುವರೆದು ಹೇಳ್ತಾರೆ, ಮಗು ಪೌದನಪುರದಲ್ಲಿರುವ ಬಾಹುಬಲಿಯ ವಿಗ್ರಹ ಸಿಗದಿದ್ರೆ ಏನಂತೆ, ನೀನಿರುವ ಇದೇ ಸ್ಥಳದಲ್ಲಿ ಇಂದ್ರಗಿರಿ ಅಂದ್ರೆ ಇಂದಿನ ವಿಂಧ್ಯಗಿರಿ ಪರ್ವತದ ಒಳಗೆ ಸಾಕ್ಷಾತ್ ಬಾಹುಬಲಿ ಇದ್ದಾನೆ, ಆತನನ್ನು ಹೊರತೆಗೆಯುವ ಕೆಲಸವನ್ನ ನೀನು ಮಾಡು ಅಂತ ಸೂಚಿಸ್ತಾರೆ. ಚಾವುಂಡರಾಯರು ಕನಸಿನಿಂದ ಎದ್ದು ಕೂತ್ಕೋತಾರೆ ಮತ್ತು ತಮ್ಮ ಆಪ್ತರ ಬಳಿ ಕನಸಿನಲ್ಲಿ ತಾವು ನೋಡಿದ್ದನ್ನೆಲ್ಲವನ್ನು ಕೂಡ ಹೇಳ್ಕೊಳ್ತಾರೆ. ಮರುದಿನ ಮುಂಜಾನೆ ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ಚಾವುಂಡರಾಯರು ವಿಂಧ್ಯಗಿರಿಯ ಬಳಿ ಬಂದು ನಿಲ್ತಾರೆ. ತಮ್ಮ ಆಪ್ತರ ಜೊತೆಗೆ ಬಂದವರು ತಮ್ಮ ಜೊತೆಗೆ ಬಿಲ್ಲು ಬಾಣಗಳನ್ನ ಕೊಂಡೊಯ್ದಿರ್ತಾರೆ. ಸೂರ್ಯನ ಬೆಳಕು ಭೂಮಿಗೆ ಬೀಳುತ್ತಿದ್ದ ಹಾಗೆ ತಮ್ಮ ಬಿಲ್ಲನ್ನ ಮೇಲೆತ್ತಿ ಹಿಡಿದು ಗಾಳಿಯ ವೇಗ ಮತ್ತು ದಿಕ್ಕನ್ನು ಗಮನಿಸಿ ಬಾಣವನ್ನ ಎತ್ತಿ ಬಿಲ್ಲಿಗೆ ಸಿಕ್ಕಿಸಿ ವಿಂಧ್ಯಗಿರಿಯ ತುದಿಗೆ ಗುರಿ ಮಾಡ್ತಾರೆ. ಮನಸ್ಸಿನಲ್ಲಿ ಜೈನ ತೀರ್ಥಂಕರರು ಯಕ್ಷಿಯರನ್ನು ನೆನೆದು ಬಾಣ ಬಿಡ್ತಾರೆ. ಗಾಳಿಯ ವೇಗವನ್ನ ಛಿದ್ರ ಮಾಡಿ ಈ ಬಾಣ ವಿಂಧ್ಯಗಿರಿಯ ತುದಿಯನ್ನ ಸೀಳುತ್ತೆ. ಆಗ ಅಲ್ಲೊಂದು ಪವಾಡ ನಡೆಯುತ್ತೆ. ಅಂದ್ರೆ ಆ ಪವಾಡ ಅಂತಂದ್ರೆ ಅದು ಅವ್ರಿಗೆ ಮಾತ್ರ ಗೋಚರವಾಗುವಂಥದ್ದು, ಚಾವುಂಡರಾಯರಿಗೆ ಮಾತ್ರ ಗೋಚರವಾಗುವಂಥ ಅನುಭವಕ್ಕೆ ಬರುವಂಥದ್ದು. ಅದು ಏನಂದ್ರೆ, ಸೂರ್ಯನ ಬೆಳಕಿಗೆ ಹೊಳೆಯುವ ಆ ಬಂಡೆಯ ಆಕಾರವು ಚಾವುಂಡರಾಯರನ್ನ ಮಂತ್ರಮುಗ್ಧ ಮಾಡಿತ್ತು. ಛಿದ್ರವಾದ ಆ ಬಂಡೆಗಳ ಮಧ್ಯೆ ಚಾವುಂಡರಾಯರಿಗೆ ಬಾಹುಬಲಿಯ ರೂಪ ಗೋಚರವಾಗಿತ್ತು. ಚಾವುಂಡರಾಯರು ಅಲ್ಲೇ ಇದ್ದ ತಮ್ಮ ಆಪ್ತರಿಗೆ ತಕ್ಷಣವೇ ಅಪ್ಪಣೆ ಮಾಡ್ತಾರೆ. ನಾಡಿನ ಶ್ರೇಷ್ಠ ಶಿಲ್ಪಿಗಳನ್ನ ಕರೆಯಲು ಹೇಳ್ತಾರೆ. ಅಂತ ಶಿಲ್ಪಿಗಳಲ್ಲಿ ಆಯ್ಕೆ ಆಗುವುದೇ ಅರಿಷ್ಟನೇಮಿ ಎಂಬ ನಿಪುಣ ಶಿಲ್ಪಿ. ಸತತ 3 ವರ್ಷಗಳ ಕಾಲ ಜಗತ್ತೇ ಆಶ್ಚರ್ಯಪಡುವಂತ ವಿಗ್ರಹವನ್ನು ಕೆತ್ತಲು ಆರಂಭಿಸ್ತಾನೆ ಈ ಅರಿಷ್ಟನೇಮಿ. ಗಣಿತೀಯ ಸೂತ್ರಗಳ ಪ್ರಕಾರ ವೈಜ್ಞಾನಿಕವಾಗಿ ಸೃಷ್ಟಿಯಾದ ಈ ಶಿಲ್ಪ ಅದೆಷ್ಟೋ ಪ್ರಕೃತಿ ವಿಕೋಪಗಳನ್ನು ಕಂಡರೂ ಕೂಡ ಹಾಗೆಯೇ ಉಳಿದುಕೊಂಡಿದೆ. ತಾಂಜಾವೂರಿನ ಬೃಹದೇಶ್ವರ ದೇವಾಲಯದ ಬಗ್ಗೆ ತಮಿಳರು ಹೆಮ್ಮೆಯಿಂದ ಮಾತಾಡ್ತಾರೆ. ಆದರೆ ಅವರಿಗಿಂತ 100 ವರ್ಷಗಳ ಮುಂಚೆಯೇ ಚಾವುಂಡರಾಯ ಗ್ರಾನೈಟ್ ಕಲ್ಲಲ್ಲಿ ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿಸಿದ್ದ. ಯೋಚನೆ ಮಾಡಬೇಕಾದ ವಿಷಯ ಏನಂದ್ರೆ, ಇವತ್ತಿಗೆ ಸುಮಾರು 1100-1200 ವರ್ಷಗಳ ಹಿಂದೆ ಇಷ್ಟು ನಿಖರವಾಗಿ, ಇಷ್ಟು ಅಚ್ಚುಕಟ್ಟಾಗಿ ಒಂದು ಬೃಹತ್ ಏಕಶಿಲಾ ವಿಗ್ರಹವನ್ನು ಕೆತ್ತಿದ್ದಾರೆ ಅಂದರೆ ನೀವು ಆ ಶಿಲ್ಪಿಗಳ ಮತ್ತು ಆ ಕಾಲದ ಕನ್ನಡಿಗರ ನೈಪುಣ್ಯತೆಯನ್ನು ಮೆಚ್ಚಲೇಬೇಕು. ಅಂತೂ ಇಂತೂ ಕ್ರಿಸ್ತಶಕ 983ನೇ ಇಸ್ವಿಯಲ್ಲಿ ಈ ಮೂರ್ತಿ ಸಂಪೂರ್ಣವಾಗಿ ತಯಾರಾಗುತ್ತೆ. ಪಾದದ ಬಳಿಯಲ್ಲಿ ಅರಿಷ್ಟನೇಮಿ ಒಂದು ವಾಕ್ಯವನ್ನು ಬರೀತಾನೆ. ಅದರಲ್ಲಿ ಶ್ರೀ ಚಾವುಂಡರಾಜಂ ಮಾಡಿಸಿದಂ ಅಂತ ಬರೀತಾನೆ. ಅಂದರೆ ಚಾವುಂಡರಾಯರು ನಿರ್ಮಿಸಿದ್ದು ಅಂತ. ಕೊನೆಗೂ ಚಾವುಂಡರಾಯರ ತಾಯಿ ಕಾಳಲಾದೇವಿ
ಈ ಬಾಹುಬಲಿಯ ದರ್ಶನ ಪಡೆದು ತನ್ನ ಅಷ್ಟೂ ವರ್ಷಗಳ ಆಸೆಯನ್ನು ಪೂರೈಸಿಕೊಳ್ತಾರೆ. ಸ್ನೇಹಿತರೆ, ನೀವು ಕೂಡ ಶ್ರವಣಬೆಳಗೊಳಕ್ಕೆ ಹೋಗಿರಬಹುದು, ಗೊಮ್ಮಟೇಶ್ವರ ಮೂರ್ತಿಯನ್ನು ನೋಡಿರಬಹುದು. ಈ ಗೊಮ್ಮಟೇಶ್ವರ ಮೂರ್ತಿ ನಿರ್ಮಾಣಗೊಂಡ ಕಥೆಯನ್ನು ನೀವು ಕೇಳಿದ್ರಿ. ಆದರೆ ಯಾರು ಈ ಗೊಮ್ಮಟೇಶ್ವರ? ಯಾರು ಈ ಬಾಹುಬಲಿ? ಯಾಕೆ ಈ ಮೂರ್ತಿ ನಗ್ನನಾಗಿ ಧ್ಯಾನಸ್ಥ ಸ್ಥಿತಿಯಲ್ಲಿ ನಿಂತಿದೆ? ಈ ಬಾಹುಬಲಿಯ ಹಿಂದಿನ ಕಥೆ ಏನು? ಬನ್ನಿ ತಿಳಿಯೋಣ. ಸ್ನೇಹಿತರೆ, ಪುರಾಣಗಳ ಪ್ರಕಾರ, ಐತಿಹ್ಯಗಳ ಪ್ರಕಾರ ಮೊದಲ ತೀರ್ಥಂಕರರಾದ ಆದಿನಾಥರ ಅಂದರೆ ವೃಷಭದೇವರ 100 ಜನ ಪುತ್ರರಲ್ಲಿ ಭರತ ಮತ್ತು ಬಾಹುಬಲಿ ಪ್ರಮುಖರು. ಆದಿನಾಥರು ತಮ್ಮ ಜೀವನದ ಕೊನೆ ಭಾಗದಲ್ಲಿ ವೈರಾಗ್ಯ ತಳೆದು ಕಾಡಿಗೆ ಹೋಗ್ತಾರೆ. ತನ್ನ ರಾಜ್ಯವನ್ನು ಮಕ್ಕಳಿಗೆ ಹಂಚಿಕೊಡ್ತಾರೆ. ಆಗ ಹಿರಿಯ ಮಗ ಭರತನಿಗೆ ಅಯೋಧ್ಯೆ ಸಿಕ್ಕರೆ ಎರಡನೇ ಮಗ ಬಾಹುಬಲಿಗೆ ಪೌದನಪುರ ಸಿಗುತ್ತೆ. ಕೆಲವು ಸಮಯ ಅವರವರ ರಾಜ್ಯಗಳನ್ನ ಶಾಂತಿಯಿಂದ ಆಳ್ತಾ ಇರ್ತಾರೆ. ಆದರೆ ಒಂದು ಮಾತಿದೆ ನಮ್ಮ ಹಳ್ಳಿಗಾಡಲ್ಲಿ, ಹುಟ್ತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅಂತ. ಆ ಮಾತು ಇಲ್ಲೂ ಕೂಡ ನಿಜ ಆಗುತ್ತೆ. ಹಿರಿಯನಾಗಿದ್ದ ಭರತನಿಗೆ ತನ್ನ ತಂದೆ ಕೊಟ್ಟ ಇಷ್ಟೇ ಚಿಕ್ಕ ರಾಜ್ಯದಲ್ಲಿ ನಾನು ಯಾಕಿರಬೇಕು, ತನಗೂ ಸಾಮರ್ಥ್ಯ ಇದೆಯಲ್ವಾ, ತಾನೂ ಚಕ್ರವರ್ತಿ ಆಗಬಹುದಲ್ವಾ ಅಂತ ಕೇಳ್ಕೊಳ್ತಾನೆ. ಮತ್ತು ಆತನ ಸುತ್ತಮುತ್ತ ಇದ್ದ ಜನ ಆತನಿಗೆ ಹೌದು ಅಂತ ಹೇಳ್ತಾರೆ. ಅದಾದ ನಂತರ ಆತ ಬೇರೆ ಎಲ್ಲ ರಾಜರಿಗೂ ತನ್ನ ಸಂದೇಶವನ್ನು ಕಳಿಸಲು ಶುರು ಮಾಡ್ತಾನೆ. ನನ್ನ ಸಾರ್ವಭೌಮತ್ವವನ್ನು ಒಪ್ಪಿ, ಇಲ್ಲವಂದರೆ ರಣರಂಗಕ್ಕೆ ಬನ್ನಿ ಅಂತ. ಇದನ್ನು ಕೆಲವರು ಒಪ್ತಾರೆ, ಕೆಲವರು ಒಪ್ಪೋದಿಲ್ಲ. ಒಪ್ಪದ ರಾಜರಿಗೆ ಭರತ ಮಹಾರಾಜನ ಚಕ್ರಾಯುಧ ಕಾಯ್ತಾ ಇರುತ್ತೆ. ಅಂತೂ ಇಂತೂ ಭರತ 7 ಖಂಡಗಳನ್ನ ಗೆದ್ದು ಬಿಡ್ತಾನೆ. ಅಂದ್ರೆ ಆಗಿನ ಕಾಲದ ಜಗತ್ತನ್ನ ಗೆದ್ದು ಬಿಡ್ತಾನೆ ಅಂತ. ತಾನೇ ಚಕ್ರವರ್ತಿ ಅಂತ ಬೀಗಿ ಕೊನೆಗೆ ಅರಮನೆಗೆ ವಾಪಸ್ ಹೋಗೋ ವೇಳೆ ಎಲ್ಲರೂ ಒಳಗೆ ಹೋದ್ರೂ ಕೂಡ ಆತನ ಚಕ್ರಾಯುಧ ಮಾತ್ರ ಒಳಗೆ ಹೋಗೋದಿಲ್ಲ. ಯಾಕೆ ಹೀಗೆ ಅಂತ ಒಂದು ಪ್ರಶ್ನೆ ಕಾಡುತ್ತೆ. ಚಕ್ರಾಯುಧಕ್ಕೆ ಈ ಪ್ರಶ್ನೆ ಕೇಳಿದಾಗ ಯುದ್ಧ ಇನ್ನೂ ಮುಗಿದಿಲ್ಲ ಅನ್ನೋ ಉತ್ತರ ಬರುತ್ತೆ. ಭರತನಿಗೆ ಆಶ್ಚರ್ಯ ಆಗುತ್ತೆ. 7 ಖಂಡಗಳನ್ನ ಗೆದ್ದಿದ್ದೀನಿ, ಶತ್ರುಗಳು ಯಾರೂ ಇಲ್ಲ ನನಗೆ, ಅಂದಮೇಲೆ ಯಾಕೆ ಇನ್ನೂ ಯುದ್ಧ ಮುಗಿದಿಲ್ಲ ಅಂತ ಕೇಳಿದಾಗ ತನ್ನ ಆಪ್ತರ ಬಳಿ ಕೇಳಿದಾಗ ಬರುವಂಥ ಉತ್ತರ ಏನಂದ್ರೆ, ಸೋದರ ಬಾಹುಬಲಿ ಪೌದನಪುರದ ಅಥವಾ ಪೌದಪುರದ ಮಹಾರಾಜ ಆತನನ್ನು ಸೋಲಿಸಿಲ್ಲ ಅಂತ. ಸೊ ಭರತ ಬಾಹುಬಲಿಗೆ ತನ್ನ ತಮ್ಮನಿಗೆ ಸಂದೇಶವನ್ನು ಕಳಿಸ್ತಾನೆ. ಭರತನ ಮನಸ್ಸಿನಲ್ಲಿ ಏನಿರುತ್ತೆ ಅಂದ್ರೆ, ಬಾಹುಬಲಿ ತನ್ನ ಮಾತಿಗೆ ಎದುರು ಆಡಲಾರ ಅಂತ. ಆದ್ರೆ ಬಾಹುಬಲಿ ಉತ್ತರ ಭರತನ ಕಣ್ಣುಗಳನ್ನ ಕೆಂಪಾಗಿಸುತ್ತೆ. ತಾನು ತನ್ನ ತಂದೆಯಿಂದ ಪಡೆದದ್ದು ಈ ರಾಜ್ಯ, ತಾನು ಈ ರಾಜ್ಯವನ್ನು ಪಡೆದು ತನ್ನ ತಂದೆಯಿಂದ ಸ್ವತಂತ್ರವಾಗಿ ಆಳ್ತಾ ಇದ್ದೀನಿ, ಯಾರ ಸಾರ್ವಭೌಮತ್ವವೂ ನನಗೆ ಅಗತ್ಯವಿಲ್ಲ ಅಂತ ಬಾಹುಬಲಿ ಹೇಳಿರ್ತಾನೆ. ಭರತ ಕೆಂಡಾಮಂಡಲ ಆಗ್ತಾನೆ. ತನ್ನ ಸೇನೆಯನ್ನು ಪೌದನಪುರದ ಕಡೆಗೆ ತಿರುಗಿಸ್ತಾನೆ. ಆದರೆ ಒಂದು ವಿಚಾರ ಸ್ಪಷ್ಟವಾಗಿ ಅವರಿಬ್ಬರಿಗೂ ಗೊತ್ತಿರುತ್ತೆ. ನಮ್ಮಿಬ್ಬರ ಸೇನೆಗಳು ಕಿತ್ತಾಡಿಕೊಂಡ್ರೆ ಅಸಂಖ್ಯಾತ ಸಾವು ನೋವು ಸಂಭವಿಸುತ್ತೆ ಅನ್ನೋದು ಗೊತ್ತಿರುತ್ತೆ. ಹೀಗಾಗಿ ಒಂದು ಉಪಾಯಕ್ಕೆ ಬರ್ತಾರೆ. ಅದೇನೆಂದರೆ, ಭರತ ಮತ್ತು ಬಾಹುಬಲಿಯ ಮಧ್ಯೆ ದ್ವಂದ್ವ ಯುದ್ಧ. ಆದರೆ ಹೇಗೆ? ಇದಕ್ಕೆ ಅವರು ಆಯ್ದುಕೊಂಡದ್ದು ಮೊದಲಿಗೆ ದೃಷ್ಟಿ ಯುದ್ಧ, ಅಂದರೆ ಒಬ್ಬರನ್ನೊಬ್ಬರು ರೆಪ್ಪೆ ಬಡಿಯದೆ ನೋಡೋದು. ಎರಡನೇದು ಜಲಯುದ್ಧ, ನೀರಿನಲ್ಲಿ ನಿಂತು ಪರಸ್ಪರ ನೀರು ಎರಚೋದು. ಕೊನೆಯದಾಗಿ ಮಲ್ಲಯುದ್ಧ, ಅಂದರೆ ಪರಸ್ಪರ ದೈಹಿಕ ಶಕ್ತಿಯ ಪ್ರದರ್ಶನ ಮಾಡುವುದು. ಆಶ್ಚರ್ಯ ಎನ್ನುವಂತೆ ಈ 3 ಯುದ್ಧದಲ್ಲಿ ಬಾಹುಬಲಿಯೇ ಗೆಲ್ತಾನೆ. ಕೊನೆಗೆ ಭರತನನ್ನು ಎತ್ತಿ ನೆಲಕ್ಕೆ ಬಡಿಯಬೇಕು ಅಂದಾಗ ಬಾಹುಬಲಿಗೆ ಜ್ಞಾನೋದಯ ಆಗುತ್ತೆ. ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಆತನಿಗೆ ಅರಿವಾಗುತ್ತೆ. ಒಂದು ರಾಜ್ಯಕ್ಕಾಗಿ, ಈ ಭೂಮಿಗಾಗಿ ನನ್ನ ಅಣ್ಣನನ್ನೇ ಕೊಲ್ಲಬೇಕೆ ಅನ್ನುವ ತಪ್ಪಿನ ಅರಿವಾಗುತ್ತೆ ಬಾಹುಬಲಿಗೆ. ಹೀಗಾಗಿ ಭರತನನ್ನ ಮೆಲ್ಲನೆ ನೆಲದ ಮೇಲೆ ನಿಲ್ಲಿಸ್ತಾನೆ. ಆದರೆ ಸೋಲಿನ ಅವಮಾನದಿಂದ ಭರತ ಕೆರಳಿರ್ತಾನೆ. ಹೀಗಾಗಿ ತನ್ನ ಶಕ್ತಿಯುತವಾದ ಆಯುಧ ಚಕ್ರವನ್ನ ತನ್ನ ತಮ್ಮನ ಮೇಲೆ ಎಸಿತಾನೆ. ಆದರೆ ಆ ಚಕ್ರ ಬಾಹುಬಲಿಯ ಸುತ್ತ ಪ್ರದಕ್ಷಿಣೆ ಹಾಕಿ ಸ್ಥಿರವಾಗಿ ನಿಲ್ಲುತ್ತೆ. ಅಂದರೆ ಆತನಿಗೆ ಯಾವುದೇ ಹಾನಿ ಮಾಡೋದಿಲ್ಲ. ಇದನ್ನು ಕಂಡು ಬಾಹುಬಲಿಗೆ ಪ್ರಪಂಚದ ನಶ್ವರತೆಯ ಅರಿವಾಗುತ್ತೆ. ರಾಜ್ಯ, ಅಧಿಕಾರ ಮತ್ತು ಅಹಂಕಾರ ಮನುಷ್ಯನನ್ನು ಎಷ್ಟು ಕೀಳು ಮಟ್ಟಕ್ಕೆ ಇಳಿಸುತ್ತೆ ಅನ್ನೋದು ಅರಿವಾಗುತ್ತೆ. ಸೊ ಕ್ಷಣಾರ್ಧದಲ್ಲಿ ಆತ ಎಲ್ಲವನ್ನೂ ತ್ಯಜಿಸಲು ನಿರ್ಧರಿಸ್ತಾನೆ. ತನ್ನ ರಾಜ್ಯವನ್ನು ಅಣ್ಣನಿಗೆ ಒಪ್ಪಿಸಿ ದಿಗಂಬರನಾಗಿ ಕಾಡಿಗೆ ಹೋಗಿ ನಿಂತ ಭಂಗಿಯಲ್ಲಿಯೇ ಕಠಿಣ ತಪಸ್ಸು ಮಾಡಲು ಆರಂಭಿಸ್ತಾನೆ. ಎಷ್ಟು ಸುದೀರ್ಘ ಕಾಲ ಈ ತಪಸ್ಸು ಮಾಡ್ತಾರೆ ಅಂದರೆ, ಆತನ ಕಾಲುಗಳ ಸುತ್ತ ಹುತ್ತಗಳು ಬೆಳಿತವೆ, ಕೈಕಾಲುಗಳಿಗೆ ಬಳ್ಳಿಗಳು ಹಬ್ತವೆ. ಅಂತಿಮವಾಗಿ ಭರತ ಆತನ ಬಳಿ ಬಂದು ಕ್ಷಮೆ ಯಾಚಿಸ್ತಾನೆ. ಆಗ ಬಾಹುಬಲಿ ಮನಸ್ಸಿನಲ್ಲಿದ್ದ ಅಲ್ಪ ಅಹಂಕಾರ ಕೂಡ ಕಳೆದು ಆತನಿಗೆ ಜ್ಞಾನೋದಯ ಆಗುತ್ತೆ. ಹೀಗೆ ಬಾಹುಬಲಿಯು ಜೈನ ಧರ್ಮದ ಮೊದಲ ಮೋಕ್ಷ ಪಡೆದ ವ್ಯಕ್ತಿಗಳಲ್ಲಿ ಒಬ್ಬರಾಗ್ತಾರೆ. ಈ ಕಥೆ ನಮಗೇನು ಹೇಳುತ್ತೆ ಅಂದರೆ, ಅಹಂಕಾರಕ್ಕಿಂತ ದೊಡ್ಡದು ಕ್ಷಮೆ ಮತ್ತು ಶಾಂತಿ ಅನ್ನೋ ಸಂದೇಶವನ್ನು ಹೇಳುತ್ತೆ. ಹೀಗಾಗಿ ಚಾವುಂಡರಾಯ ತಾಯಿ ಕಾಳಲ ದೇವಿಗೆ ಈ ಕಥೆ ಅಷ್ಟೊಂದು ಇಷ್ಟ ಆಗಿತ್ತು. ಆದರೆ ವಿಪರ್ಯಾಸ ನೋಡಿ, ಗೊಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಿಸಿದ ನಂತರ ಚಾವುಂಡರಾಯರಿಗೆ ಎಲ್ಲೋ ಒಂದು ಕಡೆ ಅಹಂಕಾರ ತಲೆಗೇರುತ್ತೆ. ಅದು ಹೇಗೆ ಇಳಿಯುತ್ತೆ ಅದ್ರ ಬಗ್ಗೆ ಕೂಡ ಒಂದು ಕಥೆ ಇದೆ. ಚಾವುಂಡರಾಯರು ಅತ್ಯಂತ ಪರಿಶ್ರಮಪಟ್ಟು ಅಪಾರ ಹಣ ಖರ್ಚು ಮಾಡಿ 57 ಅಡಿ ಎತ್ತರದ ಭವ್ಯ ಬಾಹುಬಲಿಯ ವಿಗ್ರಹವನ್ನು ಕೆತ್ತಿಸ್ತಾರೆ. ಪ್ರತಿಮೆ ಕೆಲಸ ಮುಗಿದ ಮೇಲೆ ಅದರ ಸೌಂದರ್ಯ ಮತ್ತು ಬೃಹತ್ ಗಾತ್ರವನ್ನು ನೋಡಿ ಅವರಿಗೆ ತಮ್ಮ ಬಗ್ಗೆ ಹೆಮ್ಮೆ ಅನಿಸುತ್ತೆ. ನಾನು ಅಪ್ರತಿಮ ಭಕ್ತ, ಇಷ್ಟು ದೊಡ್ಡ ವಿಗ್ರಹವನ್ನು ಜಗತ್ತಿನಲ್ಲಿ ನಿರ್ಮಿಸಿದವನು ನಾನೊಬ್ಬನೇ ಅನ್ನೋ ಅಹಂಕಾರ ಅವನ ಮನಸ್ಸಿನಲ್ಲಿ ಮೊಳಕೆ ಒಡೆಯುತ್ತೆ. ಪ್ರತಿಮೆಯ ಪ್ರತಿಷ್ಠಾಪನೆಯ ನಂತರ ಚಾವುಂಡರಾಯರು ಅದ್ದೂರಿ ಮಹಾಮಸ್ತಕಾಭಿಷೇಕವನ್ನು ಏರ್ಪಡಿಸ್ತಾರೆ. ಸಾವಿರಾರು ಕೂಡ ಹಾಲು, ಮೊಸರು, ತುಪ್ಪ ಮತ್ತು ಪಂಚಾಮೃತಗಳನ್ನು ಧರಿಸಿ ವಿಗ್ರಹದ ಮಸ್ತಕದ ಮೇಲೆ ಅಭಿಷೇಕ ಮಾಡಲು
ಆಜ್ಞಾಪಿಸ್ತಾರೆ. ಆದರೆ ಒಂದು ಆಶ್ಚರ್ಯ ನಡೆಯುತ್ತೆ. ಅಷ್ಟು ಎತ್ತರದಿಂದ ಸುರಿಸಿದ ಹಾಲು ಮತ್ತು ಅಭಿಷೇಕದ ದ್ರವ್ಯಗಳು ಬಾಹುಬಲಿಯ ಹೊಕ್ಕಳಿನ ಕೆಳಗಡೆ ಇಳಿಯಲೇ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ, ಎಷ್ಟೇ ಸಾವಿರ ಕೊಡಗಳನ್ನು ಸುರಿಸಿದರೂ ಕೂಡ ಆ ದ್ರವ್ಯಗಳು ಪ್ರತಿಮೆಯ ಪಾದಗಳನ್ನು ತಲುಪಲಿಲ್ಲ. ಚಾವುಂಡರಾಯನಿಗೆ ಆತಂಕ ಮತ್ತು ಆಶ್ಚರ್ಯ ಎರಡೂ ಆಗುತ್ತೆ. ತನ್ನ ಶಕ್ತಿ ಮತ್ತು ಸಂಪತ್ತು ಅಲ್ಲಿ ಅಸಹಾಯಕ ಆಗುತ್ತೆ. ಆಗ ಒಂದು ಆಶ್ಚರ್ಯ ನಡೆಯುತ್ತೆ. ಒಬ್ಬ ಬಡ ವೃದ್ಧೆ ಅಲ್ಲಿಗೆ ಬರ್ತಾಳೆ. ಆ ವೃದ್ಧೆಯ ಕೈಯಲ್ಲಿ ಒಂದು ಸಣ್ಣ ಗುಳ್ಳೆಕಾಯಿ, ಅಂದರೆ ಒಂದು ಸಣ್ಣ ಕಾಯಿ ಇರುತ್ತೆ, ಮತ್ತು ಅದರಲ್ಲಿ ಆಕೆ ಸ್ವಲ್ಪ ಹಾಲನ್ನು ಇಟ್ಕೊಂಡು ಬಂದಿರ್ತಾಳೆ. ಮತ್ತು ಆಕೆ ಕೇಳ್ಕೊಳ್ತಾಳೆ, ಈ ಪ್ರತಿಮೆಗೆ ನಾನು ಅಭಿಷೇಕ ಮಾಡ್ತೀನಿ ಅಂತ. ಚಾವುಂಡರಾಯನಿಗೆ ನಗು ಬರುತ್ತೆ. ಸಾವಿರಾರು ಕೊಡ ಹಾಲೇ ಸಾಲದಿದ್ದಾಗ ಈ ಸಣ್ಣ ಗುಳ್ಳೆಕಾಯಿಯ ಹಾಲು ಏನು ತಾನೇ ಮಾಡುತ್ತೆ ಅಂತ ಆತ ಭಾವಿಸ್ತಾನೆ. ಆದರೆ ಧರ್ಮಗುರುಗಳ ಸೂಚನೆಯಂತೆ ಆಕೆಗೆ ಅವಕಾಶ ನೀಡಲಾಗುತ್ತೆ. ಆ ವೃದ್ಧೆ ಅತ್ಯಂತ ಭಕ್ತಿಯಿಂದ ಆ ಸಣ್ಣ ಕಾಯಿಯಲ್ಲಿನ ಹಾಲನ್ನು ಬಾಹುಬಲಿಯ ಮುಡಿಗೆ ಅರ್ಪಿಸ್ತಾಳೆ. ಆಗ ಒಂದು ಪವಾಡ ನಡೆಯುತ್ತೆ. ಆ ಪುಟ್ಟ ಕಾಯಿಯ ಹಾಲು ವಿಗ್ರಹದ ಮೇಲೆ ಬೀಳುತ್ತಿದ್ದಂತೆ ಅದು ಪ್ರವಾಹದಂತೆ ಕೆಳಗೆ ಹರಿಯುತ್ತೆ. ಕ್ಷಣಾರ್ಥದಲ್ಲಿ ಆ ಹಾಲು ಬಾಹುಬಲಿಯ ಪಾದಗಳನ್ನು ಮುಟ್ಟಿ ಬೆಟ್ಟದ ಕೆಳಗೆ ಹರಿಯುತ್ತೆ. ಇದಾದ ನಂತರ ಚಾವುಂಡರಾಯನಿಗೆ ತಕ್ಷಣ ತನ್ನ ತಪ್ಪಿನ ಅರಿವಾಗುತ್ತಂತೆ. ದೇವರಿಗೆ ಬೇಕಾಗಿರೋದೇನು ಹೇಳಿ, ಸಂಪತ್ತು ಅಥವಾ ಅಹಂಕಾರ ಅಲ್ಲ, ಬದಲಾಗಿ ಶುದ್ಧ ನಿರ್ಮಲವಾದ ಭಕ್ತಿ ಅನ್ನೋದು ಆತನಿಗೆ ಮನವರಿಕೆ ಆಗುತ್ತೆ. ಆ ವೃದ್ಧೆ ಬೇರೆ ಯಾರೂ ಆಗಿರಲಿಲ್ಲ, ದೇವತೆಯೇ ಬಂದು, ಯಕ್ಷಿಯೇ ಬಂದು ಅಜ್ಜಿ ರೂಪದಲ್ಲಿ ಆತನ ಕಣ್ಣನ್ನು ತೆರೆಸಿದ್ಲು ಅಂತ ಕೂಡ ಒಂದು ಪ್ರತೀತಿ ಇದೆ. ಹೀಗೆ ಅಹಂಕಾರವನ್ನು ಕಳೆದ ಈ ಗುಳ್ಳೆಕಾಯಿ ಅಜ್ಜಿಯ ವಿಗ್ರಹವನ್ನು ಕೂಡ ನಾವು ಈಗಲೂ ಬಾಹುಬಲಿಯ ಪಾದಗಳ ಬಳಿ ಕಾಣಬಹುದು. ಸೊ ಸ್ನೇಹಿತರೆ, ಇದು ಬಾಹುಬಲಿಯ ವಿಗ್ರಹದ ಕಥೆ ಮತ್ತು ಬಾಹುಬಲಿಯ ಕಥೆ, ಗೊಮ್ಮಟೇಶ್ವರನ ಕಥೆ, ಬಾಹುಬಲಿ ಗೊಮ್ಮಟೇಶ್ವರ ಆದ ಕಥೆ. ಇದು ನಮ್ಮ ಅಹಂಕಾರದ ಕಥೆ, ಜೊತೆಗೆ ದೇವರಿಗೆ ಅಥವಾ ಸುಪ್ರೀಂ ಪವರ್ಗೆ, ಆ ಎನರ್ಜಿಗೆ ಅಥವಾ ದೇವರಿಗೆ ನಿಜಕ್ಕೂ ಬೇಕಾಗಿರೋದು ಏನು ಅನ್ನೋದನ್ನು ತಿಳಿಸಿಕೊಡುವ ಕಥೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಗೊಮ್ಮಟೇಶ್ವರ ಮೂರ್ತಿಯನ್ನು ನೋಡಿದವರು ಅನುಭವಗಳನ್ನ ಹಂಚಿಕೊಳ್ಳಿ, ನೋಡಿದವರು ದಯವಿಟ್ಟು ಹೋಗಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.